ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೀಷಾ. ಬೆಳಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಕಷ್ಟ ಅಂತಿಂತು ಹೇಳಲೇಬೇಕು. ಹೇಳಿ ಅಂದರೆ ನಮ್ಮ ಕೆಲಸಗಳೇ ಆಗಲ್ಲ. ಬೆಳಗ್ಗೆ 4 ಗಂಟೆ ಹೇಳ್ಬೇಕಂದ್ರೆ ಜಾಸ್ತಿ ಕಷ್ಟ. ಹೇಳ್ಬೇಕಂದ್ರೆ ಕೂಡ ಏನು ಬೇಕು ಅನ್ಸಲ್ಲ. ಆ್ಯಂಡ್ ಹೇಳಿದ್ಮೇಲೆ ಬ್ರಷ್ ಮಾಡ್ಕೊಂಡು ನಾನು ಪುಷಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪುಷಪ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದರೆ ನಾವು ಬೆಳಗ್ಗೆ ಎದ್ದು 4 ಗಂಟೆ ವೀಡಿಯೋ ಮಾಡ್ತೀವಿ. ಯಾಕಂದರೆ ಲಾಂಗ್ ವೀಡಿಯೋಗೋಸ್ಕರ ಯಾರು ನೋಡ್ತಾ ಇಲ್ಲ. ಆ್ಯಂಡ್ ಅದಕ್ಕೆ ನಾನು ಇವತ್ತೇನು ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಆ ಶಾರ್ಟ್ ವೀಡಿಯೋಗೋಸ್ಕರ ಎಲ್ಲರೂ ಲೈಕ್ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂದಿಂದ ವರ್ಕೌಟನ್ನು ಮುಗಿಸ್ಕೊಂಡೆ ಆ್ಯಂಡ್ ವಾಟರ್ ತೊಗೊಂಡು ಬಂದೆ ಆ್ಯಂಡ್ ಸ್ನಾನ ಕೂಡ ಮಾಡ್ಕೊಂಡೆ. ಆ್ಯಂಡ್ ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡ್ಕೋಬೇಕಂದ್ರೆ ಜಾಸ್ತಿ ಕಷ್ಟನೇ. ನಾನು ಆದರೆ ತಣ್ಣೀರಿಂದ ಸ್ನಾನ ಮಾಡ್ತೀನಿ. ಆ್ಯಂಡ್ ತಣ್ಣೀರಿಂದ ಸ್ನಾನ ಮಾಡಿ ರೆಡಿ ಆಗಬೇಕು ಅಂತಿಂದು ಸ್ನಾನ ಮಾಡ್ಕೊಂಡು ರೆಡಿ ಹಾಕ್ಕೊಂಡೆ. ಆ್ಯಂಡ್ ಅಂಗಿ ಕೂಡ ಹಾಕ್ಕೊಂಡೆ. ಆ್ಯಂಡ್ ಇಂದು ಮತ್ತೆ ರಿಟರ್ನ್ ಒಂದು ಸಲ ನಮ್ಮ ಫೇಸ್ ರಿವ್ಯೂಲ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಯಾವ ಥರ ಹೋಗಿ ಬರುತ್ತೆ ಅಂತ ಸ್ವಲ್ಪ ನೋಡಿ. ಆ್ಯಂಡ್ ಯಾಕಂದರೆ ಆ ಚಳಿ ಇದು ಆ ಥರ ಇದೆ. ಆ್ಯಂಡ್ ಆ ಚಳಿಯಲ್ಲಿ ನಾವು ಯಾವ ಥರ ಒಂದು ಕಷ್ಟಪಡ್ತೀವಿ ಅಂತ ನಿಮ್ಗೆ ಗೊತ್ತಿರಲ್ಲ. ಆ್ಯಂಡ್ ಅಷ್ಟು ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿದ್ರು ಕೂಡ ಅದಕ್ಕೆ ಯಾವುದೂ ಒಂದು ಸಪೋರ್ಟೇ ಇಲ್ಲ. ಗುರು ಜೀವನದಲ್ಲಿ ಉದ್ಧಾರ ಆಗಬೇಕಂದ್ರೆ ಬೆಳಗ್ಗೆ ಹೇಳಬೇಕು. 4 ಗಂಟೆ ಎದ್ದು ಒಂದು ಸ್ವಲ್ಪ ವಾಕ್ ಮಾಡಿ ಆ್ಯಂಡ್ ಒಂದೊಂದು ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾವುದೋ ಒಂದು ನಮ್ಮ ಮೈಂಡನ್ನು ಫ್ರೆಶ್ ಇರುತ್ತೆ ಬೆಳಗ್ಗೆ ಹೇಳಿದ್ರೆ. ಆ್ಯಂಡ್ ಬೆಳಗ್ಗೆ ಹೇಳಿದ್ರೆ ಮೈಂಡ್ ಫ್ರೆಶ್ ಅಲ್ಲಿ ಯಾವ ಕೂಡ ಇರಲ್ಲ. ಅಂತಿದ್ದು ನಾನು ಕೆಲಸ ಕಡೆ ಬಂದೇ ಬಿಟ್ಟೆ. ಆ್ಯಂಡ್ ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡ್ತೇನೆ ನನಗೆ ಗೊತ್ತಿದೆ. ಆ್ಯಂಡ್ ಜೀವನದಲ್ಲಿ ನೀವು ಸಪೋರ್ಟ್ ಮಾಡಿಬಿಡ್ತಿರೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಮಾತ್ರ ಸಾಧನೆ ಮಾಡೇ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಟೇಬಲ್ ಸಿಗೋಣ. ಆ್ಯಂಡ್ ಟೇಕ್ ಕೇರ್, ಬಾಯ್.